ಉತ್ತರಾಧಿಕಾರಿ ಭಾಗ 33. ನೀನು ನನ್ನ ಮೇಲಿನ ಬೇಸರದಿಂದ ಜಯಂತ್ನ ನನಗೆ ಬಿಟ್ಟುಕೊಟ್ಟು ಹೋದೆ ಅಂತ ನೇರವಾಗಿ ಒಪ್ಕೊಂಡ್ರೆ ನಾನು ಖಂಡಿತ ನಿನ್ನನ್ನು ನೋಡಿ ನಗೋದೇ ಇಲ್ಲ. ಮಾಯಾಳ ಧ್ವನಿ ಜೋರಾಗಿಲ್ಲದಿದ್ದರೂ ಕೂಡ ಆಕೆಯ ಪ್ರತಿಯೊಂದು ಮಾತು ತೀಕ್ಷ್ಣವಾಗಿ ತುಂಬ ವಿಷಕಾರಿಯಾಗಿ ಹೊರಬರ್ತಾ ಇತ್ತು. ಕೃಷ್ಣವೇಣಿ ಸಣ್ಣಗೆ ನಕ್ಕಳು. ಅಯ್ಯೋ, ನಾನು ಬಳಸಿ ಸುಸ್ತಾಗಿದ್ದ ಹಳೆಯ ಸ್ಯಾಂಡಲ್ ಅದು ಕೊಳಕಾಗಿ ಹರಿದು ಹೋಗಿತ್ತು. ಅದಕ್ಕೆ ಅದನ್ನು ನೇರವಾಗಿ ಕಸದ ಬುಟ್ಟಿಗೆ ಎಸೆದೆ ಅಷ್ಟೇ. ಆ ಕಸವನ್ನು ಬೇರೆಯವರು ಎತ್ಕೊಂಡು ಹೋದರೆ ನನಗೆ ಯಾಕೆ ಅಸಮಾಧಾನವಾಗುತ್ತೆ ಹೇಳು? ಅದರಲ್ಲಿ ಏನೂ ಬೇಸರ ಇಲ್ಲ. ಎಸೆಯಬೇಕಾದದ್ದನ್ನು ಸರಿಯಾದ ಜಾಗಕ್ಕೆ ಎಸೆದಿದ್ದೀನಿ. ಇದರಲ್ಲಿ ನೊಂದುಕೊಳ್ಳಲು ಏನೂ ಇಲ್ಲ. ಅದು ಸೇರಬೇಕಾದ ಸರಿಯಾದ ಜಾಗಕ್ಕೆ ಸೇರಿದೆ. ಆ ಮಾತುಗಳನ್ನು ಹೇಳಿದ ನಂತರ ಮಾಯಾ ತನ್ನ ಮುಖದಲ್ಲಿದ್ದಂತಹ ನಕಲಿ ಗಾಂಭೀರ್ಯವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗದೆ ತಲ್ಲಣಗೊಳ್ಳುತ್ತಿದ್ದನ್ನು ಕೃಷ್ಣವೇಣಿ ತುಂಬ ಸ್ಪಷ್ಟವಾಗಿ ಗಮನಿಸೋಕೆ ಶುರು ಮಾಡಿಕೊಳ್ತಾಳೆ. ಇನ್ನೊಬ್ಬರ ಜೀವನದಲ್ಲಿ ವಿಷವನ್ನು ಕಾರುತ್ತಾ ನಾವಿಬ್ಬರು ಪರಸ್ಪರರ ಮುಖ ನೋಡಿ ಸಮಯ ಹಾಳು ಮಾಡಿಕೊಳ್ಳುವಂಥದ್ದು ಬೇಡ. ಹೀಗೆ ಕೋಪದಿಂದ ರಕ್ತ ಕುದಿಸಿಕೊಂಡ್ರೆ ನಮ್ಮ ದೇಹ, ಮನಸ್ಥಿತಿ ಎಲ್ಲವೂ ಕೂಡ ಹಾಳಾಗಿ ಹೋಗ್ತದೆ. ಬೇಗನೆ ವಯಸ್ಸಾದಂತೆ ಕಾಣಿಸ್ತೀಯ ಅಷ್ಟೇ ಅಂತ ಹೇಳಲು ಕೃಷ್ಣವೇಣಿ. ಅವಳ ಪ್ರತಿಯೊಂದು ಮಾತು ಕೂಡ ಅವಳ ಕಪಟತನಕ್ಕೆ ಒಂದು ಸಾಕ್ಷಿಯಾದಂತೆ ತೀಕ್ಷ್ಣವಾದ ಏಟಿನಂತಿತ್ತು. ಕೃಷ್ಣವೇಣಿ ಅಲ್ಲಿಂದ ಮುಂದೆ ನಡೆಯಲು ಪ್ರಾರಂಭಿಸಿದ್ಲು. ಹೋಗಬೇಡ, ದಯವಿಟ್ಟು ನಿಲ್ಲು, ನಾನು ಇನ್ನೊಮ್ಮೆ ನಿನ್ನ ಜೊತೆ ಮಾತಾಡಬೇಕು. ಮಾಯಾಳ ಮುಖಭಾವವೇ ತಕ್ಷಣವೇ ಒಂದು ರೀತಿಯಲ್ಲಿ ಫುಲ್ ಚೇಂಜ್ ಆಗೋಯ್ತು. ಆಕೆ ತಕ್ಷಣವೇ ತನ್ನ ಅಮ್ಮನ ಪಕ್ಕಕ್ಕಿಟ್ಟು ಅತ್ಯಂತ ದೀನಳಾದಂತೆ ಒಂದು ರೀತಿಯ ಒಳ್ಳೆ ಮಹಿಳೆಯಂತೆ ವರ್ತಿಸೋಕೆ ಶುರು ಮಾಡ್ತಾಳೆ. ಕೃಷ್ಣವೇಣಿಯ ಕೈಯನ್ನು ತನ್ನೆರಡೂ ಕೈಗಳಿಂದ ಬಿಗಿಯಾಗಿ ಹಿಡಿದುಕೊಳ್ಳಲು ಯತ್ನಿಸುತ್ತಾ, ಇದೆಲ್ಲ ನನ್ನದೇ ತಪ್ಪು ಕೃಷ್ಣವೇಣಿ, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು. ನಿನಗೆ ಕೋಪವಿದ್ರೆ ನನ್ನನ್ನು ಹೊಡಿ, ಬೈಯಿ, ನಿನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಏನು ಬೇಕಾದರೂ ಮಾಡ್ಕೊ ಅಂತ ಹೇಳಿಬಿಟ್ಟು ಹೇಳೋಕೆ ಶುರು ಮಾಡ್ಕೊಳ್ತಾಳೆ. ಕೃಷ್ಣವೇಣಿ ನಿಂತು ಆಕೆಯನ್ನು ತಿರುಗಿ ನೋಡ್ತಾಳೆ. ಕೃಷ್ಣವೇಣಿಯ ಭುಜದ ಮೇಲೆ ಮಾಯಾಳ ಕೈಗಳು ನಿಧಾನವಾಗಿ ಆಕೆಯ ಮುಂಗೈಗಳತ್ತ ಜಾರಕ್ಕೆ ಶುರು ಮಾಡ್ಕೊಳ್ತವೆ. ಮಾಯಾ ಅತ್ಯಂತ ಮುಗ್ಧವಾದ ಮುಖವಾಡವನ್ನು ಧರಿಸಿ, ಕೃಷ್ಣವೇಣಿ, ನಿನಗೆ ಗೊತ್ತಲ್ವಾ, ನಾನು ಹುಟ್ಟಿದಾಗಿಂದಲೂ ನನ್ನ ತಂದೆಯ ಪ್ರೀತಿ ಎಂದರೆ ಅಂತಲೇ ಏನು ಅಂತ ನನಗೆ ಗೊತ್ತಿಲ್ಲ. ಈ ಕಾರಣಕ್ಕಾಗಿಯೇ ನಿನಗೆ ಒಳ್ಳೆಯ ಅಪ್ಪನಿದ್ದಾನೆ ಎಂಬ ಅಸೂಯೆ ನನ್ನಲ್ಲಿ ಇತ್ತು. ನಾನು ನಿನ್ನ ಕುಟುಂಬದೊಳಗೆ ಬಂದಾಗ ನೀನು ನನ್ನಂತೆಯೇ, ನಾನು ನಿನ್ನಂತೆಯೇ ಅಂತ ಇಬ್ಬರು ಜೊತೆಯಾಗಿ ಸಂತೋಷವಾಗಿರಬೇಕೆಂಬ ಹಠಕ್ಕೆ ಬಿದ್ದು ನಿನ್ನೊಂದಿಗೆ ಜಗಳವಾಡ್ತಿದ್ದೆ. ಆದರೆ ಈಗ ನೀನು ಚಿಕ್ಕವಳು, ಅಜ್ಞಾನಿಯಾಗಿದ್ದಿ. ದಯವಿಟ್ಟು ನನ್ನನ್ನು ನಂಬು. ನಾನು ನಿನ್ನ ಪ್ರಿಯಕರನನ್ನು ಕಸಿದುಕೊಳ್ಳಬೇಕೆಂಬ ದುರಾದೃಶದಿಂದ ಎಂದೂ ಕೂಡ ಯೋಚನೆ ಮಾಡೇ ಇರಲಿಲ್ಲ. ಸಣ್ಣ ವಯಸ್ಸಿನಿಂದಲೂ ಕೂಡ ಮಾಯಾಳ ಈ ರೀತಿಯ ಕಪಟ ನಾಟಕಗಳು, ಕುತಂತ್ರಗಳು ಕೃಷ್ಣವೇಣಿಯ ನೆಮ್ಮದಿಗೆ ನಿರಂತರವಾದ ಬೆದರಿಕೆಯಾಗಿದ್ವು. ಆಕೆ ಎಂದಿಗೂ ಕೂಡ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಹಿಂತಿರುಗಿ ನೋಡದೆ ಕೃಷ್ಣವೇಣಿಯನ್ನು ಪ್ರತಿ ಬಾರಿ ಕಾಡ್ತಾನೆ ಇರುವಂಥದ್ದು ಅವಳ ಅಭ್ಯಾಸವಾಗಿ ಹೋಗಿತ್ತು. ಕೃಷ್ಣವೇಣಿಗೆ ತನ್ನ ಹಿಂದೆ ಯಾರೋ ಬಂದು ನಿಂತಿರುವಂತಹ ಸಣ್ಣ ಸುಳಿವು ಸಿಕ್ಕುತ್ತೆ. ಮಾಯಾ ಮಾಡ್ತಿದ್ದಂತಹ ಈ ದುರಂತ ನಾಟಕ ತನ್ನ ಮುಂದಲ್ಲ, ಬದಲಾಗಿ ತನ್ನ ಹಿಂಭಾಗದಲ್ಲಿ ನಿಂತಹ ವ್ಯಕ್ತಿಯನ್ನು ಮೆಚ್ಚಿಸಲು ಎಂಬ ಸತ್ಯ ಆಕೆಗೆ ಆ ತಕ್ಷಣವೇ ಅರ್ಥವಾಯಿತು. ಕೃಷ್ಣವೇಣಿ, ನಂಬು, ನಾನು ಜಯಂತ ಜೊತೆ ಎಂದೂ ಮಲಗಿಲ್ಲ. ನಾವು ವಿದೇಶದಲ್ಲಿದ್ದಾಗ ಆ ಒಂದು ಘಟನೆ ನಡೆದಿತ್ತು ನಿಜ. ಆದರೆ ಅದು ನನಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ ಅಷ್ಟೇ. ಅದಕ್ಕಾಗಿ ಆ ರಾತ್ರಿ ಅವನ ಕೊಠಡಿಯಲ್ಲಿದ್ದೇ ಹೊರತು ಉಳಿದುಕೊಳ್ಳಲೇಬೇಕಾಯಿತು. ಆದರೆ ಅವನಿಗೆ ಯಾವುದೇ ದುರುದ್ದೇಶವಿರಲಿಲ್ಲ, ನನಗೂ ಅಷ್ಟೇ. ನಾನೇ ಅಲ್ಲಿರಲು ಒತ್ತಾಯಿಸಿದೆ ಅಂತ ಹೇಳಿಬಿಟ್ಟು ಮಾಯಾ ತನ್ನ ಒಂದು ಕೈ ಎತ್ತಿ ಪ್ರಮಾಣ ಮಾಡುತ್ತಾ ಇನ್ನೊಂದು ಕೈಯಿಂದ ಕೃಷ್ಣವೇಣಿಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡೇ ಇದ್ದಾಳೆ. ನಾನು ಆಣೆ ಮಾಡಿ ಹೇಳ್ತಿದ್ದೀನಿ, ಆ ರಾತ್ರಿ ಅವನು ತನ್ನ ಹಾಸಿಗೆಯ ಮೇಲೆಯೇ ಮಲಗಿದ್ದ. ನಾನು ಮಾತ್ರ ಅವನ ಜಾಗವನ್ನು ಬಿಟ್ಟು ನೆಲದ ಮೇಲೆಯೇ ಮಲಗಿದ್ದೆ. ನಾವಿಬ್ಬರ ನಡುವೆ ಏನೂ ನಡೆದಿಲ್ಲ. ನಾನು ಇನ್ನೂ ಕೂಡ ಪವಿತ್ರವಾಗಿಯೇ ಇದ್ದೇನೆ. ಕೃಷ್ಣವೇಣಿ ತಕ್ಷಣವೇ ಬಲವಂತವಾಗಿ ಮಾಯಾಳ ಹಿಡಿತದಿಂದ ತನ್ನ ಕೈಯನ್ನು ಬಿಡಿಸಿಕೊಂಡ್ಳು. ಈ ರೀತಿ ಅನಾಥೆಯಂತೆ ನಾಟಕವಾಡುವುದನ್ನು ನಿಲ್ಲಿಸು ಮಾಯಾ ಅಂತ ಹೇಳಿದ್ಲು. ಕಟ್ಟುನಿಟ್ಟಾಗಿ ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ. ನೀನು ನನ್ನನ್ನು ಇಷ್ಟೊಂದು ದ್ವೇಷಿಸ್ತೀಯ, ಹಿಂಸಿಸ್ತೀಯ ಅಂತ ನಾನು ಎಂದೂ ಕೂಡ ಅಂದ್ಕೊಂಡೇ ಇರಲಿಲ್ಲ. ಚಿಕ್ಕ ವಯಸ್ಸಿನಿಂದ ಕೇವಲ ನನ್ನ ದ್ವೇಷ ಮಾಡ್ತಾನೆ ಬಂದಿದೆಯಾ? ಮಾಯಾಳ ಧ್ವನಿ ಗಂಟಲಲ್ಲೇ ಬಿರುಕು ಬಿಟ್ಟಂತೆ ಕೇಳಿಸ್ತು. ಕೃಷ್ಣವೇಣಿ ಕಣ್ಣುಗಳನ್ನು ನೋಡ್ತಿದ್ದಾಗ ಆಕೆಯ ಕಣ್ಣುಗಳಿಂದ ಕಣ್ಣೀರು ಹರಿಯೋಕ್ಕೆ ಶುರುವಾಯಿತು. ಆಕೆ ಎಷ್ಟು ದೀನವಾಗಿ ಕಾಣ್ತಿದ್ದಳು ಅಂದರೆ ಮುಂದಿರುವಂತಹ ಯಾರೇ ನೋಡುಗರಿಗೂ ಕೂಡ ಕೃಷ್ಣವೇಣಿ ಆಕೆಯನ್ನು ಎದುರಿಸಿದ್ದಾಳೆ. ತಂದೆಯ ಎರಡನೇ ಮದುವೆಯ ಮಗಳು ತನಗೆ ತಂಗಿಯಾಗುವುದನ್ನು ಸಹಿಸಲಾಗದೆ ಕಿರುಕುಳವನ್ನು ನೀಡ್ತಾ ಇದ್ದಾಳೆ ಅಂತಲೇ ಹೇಳಿ ಭಾವಿಸ್ಬೇಕು. ಅದೇ ರೀತಿ ಬಿಂಬಿಸ್ತಾ ಇದ್ಲು.
ತನ್ನ ಹಿಂದೆ ಬಂದು ನಿಂತಿದ್ದ ಜಯಂತನನ್ನು ಗಮನಿಸಿದಂತಹ ಕೃಷ್ಣವೇಣಿ ವ್ಯಂಗ್ಯವಾಗಿ, ನೀವಿಬ್ಬರೂ ಆ ರಾತ್ರಿ ಏನಾದರೂ ಮಾಡಿದ್ದೀರಾ ಅಥವಾ ಇಲ್ಲವೇ ಎಂಬ ವಿಷಯ ನನಗೆ ಸಾಸಿವೆ ಕಾಳಷ್ಟು ಆಸಕ್ತಿ ಇಲ್ಲ. ಅದರ ಬಗ್ಗೆ ಅವಶ್ಯಕತೆಯನ್ನು ನಾನು ತಿಳ್ಕೊಬೇಕಾಗಿರೋವಂಥದ್ದು ಏನೂ ಇಲ್ಲ. ಅಷ್ಟಕ್ಕೂ ಇವತ್ತು ಈ ಕಪಟ ಕಥೆಯನ್ನು ಹೊತ್ಕೊಂಡು ಇಲ್ಲಿಗೆ ಯಾಕೆ ಬಂದಿದೀಯಾ ಹೇಳಿಬಿಡು. ನಿನ್ನ ಪ್ಲ್ಯಾನಲ್ಲಿ ಏನಾದರೂ ಎಡವಟ್ಟಾಯ್ತಾ? ಏನು ಕತೆ? ಅವನು ನಿನ್ನ ಮೋಹಜಾಲಕ್ಕೆ ಸರಿಯಾಗಿ ಬೀಳಲಿಲ್ವೇ ಅಂತ ಪಶ್ಚಾತ್ತಾಪನ? ಅಥವಾ ನನ್ನಿಂದ ನಿನಗೆ ಬರಬೇಕಾದ ಹಣವೇನಾದರೂ ವಾಪಸ್ ಸಿಗ್ತದೆ ಅಂತ ಹೇಳಿಬಿಟ್ಟು ಸೀದಾ ಇಲ್ಲಿ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಮಾಯಾ ತನ್ನ ಮುಗ್ಧ ಹೂವಿನಂತಿದ್ದ ಮುಖವಾಡನ್ನು ಸರಿಸಿ ಒಳಗೊಳಗೆ ಕ್ರೋಧದಿಂದ ಕುದಿಯೋಕೆ ಶುರು ಮಾಡ್ತಾಳೆ. ಕೃಷ್ಣವೇಣಿಯ ಒಂದು ಮಾತುಗಳು, ಅಹಂಕಾರದ ನುಡಿಗಳು, ಧೈರ್ಯ ಆಕೆಗೆ ಅರಗಿಸ್ಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಜಯಂತ್ ಇಲ್ಲದ ಮೇಲೆಯೂ ಈಕೆಗೆ ಇಷ್ಟೊಂದು ಸೊಕ್ಕೆ ಅಂತ ಅಲ್ಲನ್ನು ಕಡಿದ್ಲು. ನಿನಗೆ ಆ ಹಳೆಯ ನಡೆದು ಹೋದಂಥ ಸವೆದು ಹೋದಂಥ ಶೂ ಬೇಡವೇ? ನೀನು ಹಾಗೆ ದೊಡ್ಡದಾಗಿ ಮಾತನಾಡುವ ಮುನ್ನ ಒಮ್ಮೆ ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನೋಡ್ಕೊ. ನಿನ್ನಂತಹ ಯಾವ ಕಾಂತಿ ಇಲ್ಲದ ಒಣಗಿದ ಹುಡುಗಿಯನ್ನು ಜಗತ್ತಿನ ಯಾವ ಪುರುಷನೂ ಕೂಡ ಬಯಸೋಕ್ಕೆ ಹೋಗೋದಿಲ್ಲ. ನೀನು ಒಬ್ಬ ಕೆಟ್ಟ ಹೆಣ್ಣು ಅಂತ ಯಾರಿಗೂ ಗೊತ್ತಿಲ್ಲ ಅಷ್ಟೆ ಅಂತ ಮಾಯಾ ತನ್ನ ಅಸಲಿ ನಂಜನ್ನು ಕಾರೋಕೆ ಶುರು ಮಾಡ್ಕೊಳ್ತಾಳೆ. ತಕ್ಷಣ ಇನ್ನು ಸಾಕು, ಒಂದು ಮಾತನಾಡಬೇಡ. ಜಯಂತ್ ವೇಗವಾಗಿ ಮುಂದೆ ಬಂದು ಮಾಯಾಳ ತೆಳ್ಳಗಿನ ಮಣಿಕಟ್ಟನ್ನು ಬಿಗಿಯಾಗಿ ಹಿಡಿತಾನೆ. ಕೃಷ್ಣವೇಣಿ ಯಾವುದೇ ಭಾವನೆ ಇಲ್ಲದೆ ಮೌನವಾಗಿಯೇ ನಿಂತಿದ್ಲು. ಜಯಂತ್, ತುಂಬ ನೋವಾಗ್ತಿದೆ, ಹಿಡಿತ ಸಡಿಲಿಸು, ನನಗೆ ಇಲ್ಲಿ ನೋವಾಗ್ತಿದೆ ಪ್ಲೀಸ್ ಅಂತ ಮಾಯಾ ಜಯಂತ್ನ ಬಲವಾದ ಕೈಯಿಂದ ತನ್ನ ಮಣಿಕಟ್ಟನ್ನು ಬಿಡಿಸಿಕೊಳ್ಳಲು ನರಳುತ್ತಾ ಒಂದು ರೀತಿ ನಾಟಕವನ್ನು ಆಡ್ತಾಳೆ. ಆದರೆ ಜಯಂತ್ ಮಾತ್ರ ಕೈ ಬಿಡಲಿಲ್ಲ. ಮಾಯಾ ಕೃಷ್ಣವೇಣಿಯ ಕಡೆಗೆ ತಿರುಗಿ ನೋಡಿ ನೋವಿನಿಂದ ನಟಿಸಿದ್ರು. ಆಕೆಯ ಕಣ್ಣುಗಳಲ್ಲಿ ಕೃಷ್ಣವೇಣಿಯನ್ನು ಸೋಲಿಸಿದ ವಿಜಯೋತ್ಸವದ ಕ್ರೂರ ನಗು ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ನೀನು ಒಬ್ಬಂಟಿಯಾಗಿ ಮನೆಗೆ ಹೋಗು. ಇವತ್ತು ಆ ಮಗುವಿನ ಬಗ್ಗೆ ನನ್ನ ಹತ್ರ ಏನು ಮಾತನಾಡಬೇಡ ಪ್ಲೀಸ್. ದಯವಿಟ್ಟು ನಾಳೆ ನೋಡ್ಕೊಳ್ಳೋಣ ಅಂತ ಹೇಳಿ ಜಯಂತ್ ಮಾಯಾಳ ಮಣಿಕಟ್ಟನ್ನು ಒಮ್ಮೆಗೆ ಸಡಿಲಗೊಳಿಸ್ದ. ಇಬ್ಬರು ಏನು ಮಾಡ್ತಾ ಇದ್ದಾರೆ? ಅವರು ನಿಜವಾಗಿಯೂ ಸತ್ಯವನ್ನು ಹೇಳ್ತಿದ್ದಾರಾ ಅಥವಾ ಹಿಂದೆ ಇರುವಂತಹ ವ್ಯಕ್ತಿಗೋಸ್ಕರ ನಾಟಕ ಆಡ್ತಿದ್ದಾರಾ ಗೊತ್ತಾಗ್ತಿಲ್ಲ. ಆತಂಕದಿಂದಲೇ ಸಿಗರೇಟ್ ಒಂದನ್ನು ಒತ್ತಿಸ್ತಾನೆ. ನಂತರ ತನ್ನ ಕಾರನ್ನು ಹತ್ತಿ ಅಲ್ಲಿಂದ ವೇಗವಾಗಿ ಹೊರಟೋಗ್ತಾನೆ. ಮಾಯಾ ತನ್ನನ್ನು ರಸ್ತೆಯಲ್ಲೇ ಬಿಟ್ಟು ಹೊರಟು ಹೋದ ಜಯಂತ್ನ ಕಾರನತ್ತ ದಿಟ್ಟಿಸಿ ನೋಡ್ತಾ ಇದ್ಲು. ಆಕೆ ಕಣ್ಣುಗಳನ್ನು ಅಗಲವಾಗಿ ತೆರೆದು ಸಮತೋಲನ ಕಳೆದುಕೊಂಡು ಜೋರಾಗಿ ಕಿರಿಚುವಂತಹ ಒಂದು ಹಂತಕ್ಕೂ ಕೂಡ ತಲುಪಿಬಿಡ್ತಾಳೆ. ಜಯಂತ್ ತನ್ನ ಕಾರನ್ನು ಹತ್ತಿ ಪಾರ್ಕಿಂಗ್ ಶುಲ್ಕವನ್ನು ಪಾವತಿಸಿ ಅಲ್ಲಿಂದ ವೇಗವಾಗಿ ಹೊರಟೋಗ್ತಾನೆ. ಆತ ಒಂದು ಕೈಯನ್ನು ಕಿಟಕಿಯ ಮೇಲಿಟ್ಟು ಕಾರನ್ನು ಚಲಾಯಿಸುತ್ತಾ ಕೃಷ್ಣವೇಣಿ ಮಾಯಾಗೆ ನೀಡಿದ ತೀಕ್ಷ್ಣ ಪ್ರತ್ಯುತ್ತರಗಳನ್ನು ಅಸಮಾಧಾನದಿಂದ ಯೋಚಿಸೋಕೆ ಶುರು ಮಾಡ್ತಾನೆ. ಏನು, ನಾನು ಅಷ್ಟೊಂದು ನಿಷ್ಪ್ರಯೋಜಕನ? ಆಕೆಗೆ ನನ್ನ ಮೇಲಿದ್ದ ಗೌರವವೇ ಹೊರಟು ಹೋಯ್ತಾ? ಆ ಶೂ ಉದಾಹರಣೆ ಕೊಟ್ಟದ್ದು? ಅಯ್ಯಯ್ಯೋ, ಎಷ್ಟು ಕಿರಿಕಿರಿಯಾದ ವಿಚಾರ, ಎಷ್ಟು ಸಿಲ್ಲಿಯಾದಕ್ಕೆ ನನ್ನನ್ನು ಹೋಲಿಸ್ಬಿಟ್ಲು. ಕೊನೆಗೆ ಯಾರು ಯಾರನ್ನು ಧಿಕ್ಕರಿಸ್ತಾರೆ ಅಂತ ನಾನು ಕೂಡ ನೋಡ್ತೀನಿ ಅಂತ ರೊಚ್ಚಿಗೆದ್ದ ಜಯಂತ್ ಇದ್ದಕ್ಕಿದ್ದಂತೆ ಸ್ಟೇರಿಂಗ್ ಕಾರನ್ನು ತಿರುಗಿಸಿ ಕಾರನ್ನು ಮುಂದಿನ ತಿರುವಿನಲ್ಲಿ ಕಟ್ಟಾಯಿಸ್ದ. ಸಿಗರೇಟ್ ತುಂಡನ್ನು ಕೋಪದಿಂದ ಹೊರಗೆಸ್ತಾನೆ. ಪಾರ್ಕಿಂಗ್ ಸ್ಥಳದಲ್ಲಿ ಒಂಟಿಯಾಗಿ ನಿಂತಿರುವಂತಹ ಮಾಯಾ ಸುತ್ತಲೂ ನೋಡಿದಾಗ ದಾರಿ ಹೋಕರು ತನ್ನನ್ನೇ ದಿಟ್ಟಿಸುತ್ತಿರುವಂಥದ್ದು ಕಂಡುಬಂತು. ಆಕೆ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಆಕ್ರೋಶದಿಂದ ತನ್ನೊಳಗೆ ಗೊಣಗಿಕೊಂಡಳು. ಕೃಷ್ಣವೇಣಿ, ನೀನು ಕೊನೆಗೂ ನನ್ನ ಪಾದಗಳ ಅಡಿಯಲ್ಲಿ ಮಂಡಿಯೂರುವಂತೆ ಮಾಡೇ ಮಾಡ್ತೀನಿ. ನನಗೆ ಬೇಕಾದನ್ನು ದಕ್ಕಿಸಿಕೊಳ್ಳಲು ನಾನು ಯಾವುದೇ ಹಂತಕ್ಕಾದರೂ ಕೂಡ ಇಳಿಯಬಲ್ಲೆ. ನಿನಗೆ ನೆಮ್ಮದಿಯ ಬದುಕಾಗಲಿ ಅಥವಾ ಜಯಂತಾಗಲಿ ಯಾವುದು ಕೂಡ ಒಂದು ಕ್ಷಣವೂ ಸಿಗದಂತೆ ಮಾಡ್ತೀನಿ. ಅದೇ ನನ್ನ ಜೀವನದ ಏಕೈಕ ಉದ್ದೇಶ ಅಂತ ಹೇಳಿದ್ಲು. ಏರಿಯಾ ಕ್ಲಿನಿಕ್ನ ವೈದ್ಯರು ನೀಡಿದ ಪ್ರಿಸ್ಕ್ರಿಪ್ಷನ್ ಪ್ರಕಾರ ವಿಷ್ಣುವರ್ಧನ್ ಔಷಧಾಲಯದಿಂದ 4 ಪೆಟ್ಟಿಗೆಗಳ ಔಷಧಿಗಳನ್ನು ಖರೀದಿಸ್ತಾನೆ. ತನ್ನ ಜೀವನದಲ್ಲೇ ಪ್ರಥಮ ಬಾರಿಗೆ ಆತ ಮಹಿಳೆಯೊಬ್ಬಳಿಗಾಗಿ ಸ್ವತಃ ನಿಂತು ತಾನೇ ಔಷಧಿಗಳನ್ನು ಪಡೆದುಕೊಳ್ತಾ ಇದ್ದಾನೆ. ಆದರೆ ಆತ ಹಿಂತಿರುಗಿ ಬಂದಾಗ ಕೃಷ್ಣವೇಣಿ ಮಾತ್ರ ಅಲ್ಲಿರಲಿಲ್ಲ. ಆಕೆ ಈಗಾಗಲೇ ತನ್ನ ಕೊಠಡಿಗೆ ತೆರಳಿದ್ಲು. ಅತ್ತ ಕೃಷ್ಣ ಭವನದಲ್ಲಿ ಆಗಲೇ ನೋಡಿದ್ರೆ ಮಧ್ಯರಾತ್ರಿಯೂ ಕೂಡ ಆಗಿತ್ತು. ಪುಟ್ಟ ಆದಿತ್ಯ ಕೃಷ್ಣ ಇನ್ನೂ ಕಣ್ಣು ಮುಚ್ಚಿದೆ ಪೂರ್ಣ ಎಚ್ಚರದಲ್ಲೇ ಇದ್ದನು. ಆತನ ಪುಟ್ಟ ಆಕೃತಿ ಸೋಫಾದ ಕಪ್ಪು ಚರ್ಮದ ಕುಶಾನ್ ಮೇಲೆ ಕುಳಿತಿತ್ತು. ಅಣ್ಣ, ನಾವಿನ್ನೂ ಮಲಗುವುದು ಬೇಡವೇ ಅಂತ ಮೇಘ ತನ್ನ ಟೆಡಿ ಬೇರನ್ನು ಅಪ್ಕೊಂಡು ತೂಕಡಿಸ್ತಾನೆ ಕೇಳ್ತಾ ಇದ್ದಾಳೆ. ನಿನಗೆ ನಿದ್ರೆ ಬರ್ತಿದ್ರೆ ಹೋಗಿ ಮಲಗು, ನಾನು ಅಪ್ಪನಿಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾನೆ ಆದಿತ್ಯ ದೊಡ್ಡ ಮನುಷ್ಯನಾಗೆ. ಅವನಿಗೂ ತೀವ್ರ ನಿದ್ದೆ ಬರ್ತಿದ್ರು ಕೂಡ
ಕಣ್ಣುಗಳನ್ನು ಬಲವಂತವಾಗಿ ತೆರೆದುಕೊಂಡು ಹಿಂಸೆಯಲ್ಲಿ ಎಚ್ಚರಗೊಂಡು ಕುಳಿತಿದ್ದಾನೆ. ತಂದೆ ಹಿಂತಿರುಗಿ ಬಂದ ತಕ್ಷಣವೇ ಅವರಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಕೇಳಿ ಸ್ಪಷ್ಟಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಆತನ ಹಠವಾಗಿ ಹೋಗಿತ್ತು. ಅಣ್ಣ ಕಾಯುತ್ತಿರುವುದನ್ನು ಕಂಡ ಮೇಘ ತಾನು ಆತನಷ್ಟೇ ಧೈರ್ಯಶಾಲಿಯಾಗಿರಬೇಕು ಅಂತ ಹೇಳಿಬಿಟ್ಟು ಭಾವಿಸಿ ನಿದ್ರೆಯನ್ನು ತಡೆದುಕೊಂಡು ಕುಳಿತುಕೊಂಡ್ಳು. ಕಳೆದ ವಾರ ರಾಹುಲ್ ಇಬ್ಬರ ಮನಸ್ಸಿನಲ್ಲಿಯೂ ಕೂಡ ಅನುಮಾನದ ಬೀಜವನ್ನು ಬಿತ್ತಿದ್ದ. ಅಪ್ಪ ಶೀಘ್ರದಲ್ಲೇ ಮದುವೆಯಾಗ್ತಾರೆ, ಹಾಗೆ ನಿಮಗೊಬ್ಬಳು ಮಲತಾಯಿ ಕೂಡ ಬರ್ತಾಳೆ ಎಂದು ಹೇಳಿದ್ದನು. ಆದರೆ ಇಬ್ಬರು ಮಕ್ಕಳಿಗೂ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಅಂತೂ ಬೇಕಾಗಿತ್ತು. ಹಾಗಾದರೆ ನಮ್ಮ ಸ್ವಂತ ಅಮ್ಮ ಎಲ್ಲಿದ್ದಾಳೆ? ನಮ್ಮನ್ನು ಹೆತ್ತವರು ಯಾರೋ? ಆಕೆ ನಿಜವಾಗಿಯೂ ದೇವರ ಬಳಿ ಇದ್ದಾಳೆಯೇ? ಅವಳು ಸತ್ತೋಗಿದ್ದಾಳೆಯೇ ಎಂಬ ಸತ್ಯವನ್ನು ಅವರು ಅಪ್ಪನಿಂದಲೇ ತಿಳಿಯೋಕೆ ಅಂತ ಹೇಳಿ ಕಾಯ್ತಾನೆ ಇದ್ರು. ವಿಷ್ಣುವರ್ಧನ್ ತನ್ನ ಮನೆಗೆ ಮರಳಿದಾಗ ತಡರಾತ್ರಿಯ ಶಾಂತತೆಯಲ್ಲೇ ಕುಳಿತಿರ್ತಕ್ಕಂತಹ ಮಗನನ್ನು ಕಂಡು ಹುಬ್ಬುಗಳನ್ನು ಮೇಲಕ್ಕೇರಿಸ್ತಾನೆ. ಆತ ಆಯಾಸದಿಂದ ಕಣ್ಣು ಮುಚ್ಚಿ, ಈ ಚಿಕ್ಕ ವಯಸ್ಸಿನಲ್ಲೇ ನಿದ್ದೆಗೆಡುವುದರ ಕಷ್ಟ ನಿನಗೇನು ಗೊತ್ತು ಆದಿತ್ಯ ಅಂತ ಹೇಳ್ತಾನೆ. ನನಗೆ ಗೊತ್ತು ಅಪ್ಪ, ಅದಕ್ಕೆ ನಾನು ನಿಮ್ಮ ಜೊತೆ ಮಲಗಲು ಬಂದೆ ಎಂದ ಆದಿತ್ಯ ಆ ಪುಟ್ಟ ಬಾಲಕ ತನ್ನ ಗಂಭೀರ ತಂದೆಯ ಪಕ್ಕದಲ್ಲಿ ಸಾಗಿ, ನಾನು ಇಲ್ಲೇ ಇರುತ್ತೇನೆ, ನಾವಿಬ್ಬರು ಒಂದೇ ದಿಂಬನ್ನು ಹಂಚಿಕೊಳ್ಳೋಣ, ಆಗ ನಿಮಗೂ ಒಂಟಿತನ ಅನಿಸೋದೇ ಇಲ್ಲ, ನಿದ್ದೆಯೂ ಕೂಡ ಚೆನ್ನಾಗಿ ಬರ್ತದೆ ಎಂದು ಅಪ್ಪಿಕೊಳ್ಳುತ್ತಾ ಮೆಲ್ಲನೆ ಧ್ವನಿ ತಗ್ಗಿಸಿ ಕೇಳ್ತಾನೆ. ಅಪ್ಪ, ನಾನು ನಿಮ್ಮಲ್ಲೊಂದು ವಿಷಯವನ್ನು ಕೇಳಬೇಕಿತ್ತು. ಅದು ನನ್ನ ಅಮ್ಮ ಇನ್ನೂ ಜೀವಂತವಾಗಿದ್ದಾರೆಯೇ? ತಾಯಿಯ ವಿಷಯ ಈ ಮನೆಯಲ್ಲಿ ಮಾತನಾಡಬಾರದು ಎಂಬುದು ತಿಳಿದಿದ್ರೂ ಕೂಡ ಆದಿತ್ಯ ಅತ್ಯಂತ ಎಚ್ಚರಿಕೆಯಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಅರೆನಿದ್ರೆಯಲ್ಲಿದ್ದಂತಹ ವಿಷ್ಣುವರ್ಧನ್ ಆಳವಾದ ನಿಟ್ಟುಸಿರು ಬಿಡುತ್ತಾ, ಆಕೆ ಜೀವಂತವಾಗಿದ್ದಾಳೆ, ಹೌದು ಎಂದು ಮೆಲ್ಲನೆ ಕಠೋರವಾಗಿ ಉತ್ತರಿಸ್ತಾನೆ. ಆ ಮಾತನ್ನು ಕೇಳ್ತಾ ಇದ್ದಾಗೆ ಆದಿತ್ಯನ ಕಣ್ಣುಗಳು ಅಚ್ಚರಿಯಿಂದ ಹರಳುತ್ತವೆ. ಏನು, ನನ್ನಮ್ಮ ಇನ್ನೂ ಬದುಕಿದ್ದಾಳೆಯೇ? ಆ ಸತ್ಯ ಆತನಿಗೆ ಶೋಧನೆಯಂತೆ ಭಾಸವಾಯಿತು. ನನ್ನಮ್ಮ ಬದುಕಿದರೆ ಮತ್ತೆ ಯಾಕೆ ನಮ್ಮಿಂದ ದೂರ ಇದ್ದಾಳೆ? ನೀನು ಯಾಕೆ ನಮ್ಮಮ್ಮನಿಂದ ದೂರ ಇದೆಯಾ ಅನ್ನುವ ಪ್ರಶ್ನೆಗಳು ಅವನ ತಲೆಯಲ್ಲಿ ಬಂತು. ಮರುದಿನ ಬೆಳಗ್ಗೆ ಎಂದಿನಂತೆ ಸೋಮಾರಿಯಾಗಿ ಹಾಸಿಗೆಯ ಮೇಲೆ ಮಲಗುವ ಬದಲು ಆದಿತ್ಯ ಅತ್ಯಂತ ಉತ್ಸಾಹದಿಂದ ಎದ್ದು ಓಡಾಡೋಕ್ಕೆ ಶುರು ಮಾಡಿಕೊಳ್ತಾನೆ. ಆತ ತಕ್ಷಣವೇ ತನ್ನ ಕೊಠಡಿಗೆ ಓಡಿ ಹಲ್ಲುಜ್ಜುವ ಬ್ರಷನ್ನು ಎತ್ಕೊಂಡು ತನ್ನ ಮುಂಜಾನೆಯ ಕೆಲಸಗಳನ್ನು ಫಟಾಫಟ್ ಅಂತ ವೇಗವಾಗಿ ಮುಗಿಸ್ಕೊಂಡ. ಬಿಳಿಯಾದ ತನ್ನ ಹಲ್ಲುಗಳನ್ನು ಎಚ್ಚರಿಕೆಯಿಂದ ಸ್ವಚ್ಛಗೊಳಿಸಿದ ನಂತರ ಆತ ತಂಗಿ ಮೇಘಾಳನ್ನು ಎಲ್ಲಿದ್ದಾಳೆ ಅಂತ ಹೇಳಿ ಹುಡ್ಕೊಂಡು ಹೊರಡ್ತಾನೆ. ಆಕೆಯ ಕೊಠಡಿಯ ಬಾಗಿಲನ್ನು ಜೋರಾಗಿ ತೆರೆದು, ಮೇಘ ಮೇಘ, ನಮ್ಮ ಅಮ್ಮ ಇನ್ನೂ ಜೀವಂತವಾಗೇ ಇದ್ದಾರೆ ಅಂತ ಸಂತಸದಿಂದ ಉದ್ಘೋಷಿಸ್ತಾನೆ. ಸುಂದರವಾಗಿ ಕೂದಲು ಹೆಣೆದುಕೊಂಡಿದ್ದಂತಹ ಮೇಘ ಆಶ್ಚರ್ಯದಿಂದ ತಲೆಯನ್ನು ಒಂದು ಬದಿಗೆ ತಿರುಗಿಸಿ, ಅಣ್ಣ ನೀನೇನು ಹೇಳ್ತಾ ಇದೀಯಾ ಅಂತ ಕಣ್ಣನ್ನು ಅರಳಿಸಿದ್ಲು. ನಮ್ಮ ಅಮ್ಮ ಬದುಕಿದ್ದಾರೆ ಮೇಘ, ನಿನ್ನೆ ರಾತ್ರಿ ಅಪ್ಪನೇ ಈ ವಿಷಯವನ್ನು ಹೇಳಿದ್ರು ಎಂದು ಆದಿತ್ಯ ಹೇಳಿ ತಂಗಿಯ ಬಳಿ ಸಾಗಿ ಆಕೆಯ ಬೂಟುಗಳನ್ನು ತೊಡಿಸಲು ಸಹಾಯವನ್ನು ಮಾಡ್ತಾ ಇದ್ದಾನೆ. ಅನಂತರ ಆಕೆಯನ್ನು ಕರೆದುಕೊಂಡು ಬಂಗಲೆಯ ಇನ್ನೊಂದು ಭಾಗದತ್ತ ನಡೀತಾನೆ. ದಾದಿ ಮತ್ತು ಮನೆ ಕೆಲಸದವರು ತಮ್ಮ ಕಾರ್ಯಗಳಲ್ಲಿ ನಿರತರಾಗಿದ್ದರಿಂದ ಈ ಇಬ್ಬರು ಮಕ್ಕಳ ಚಲನವಲನಗಳನ್ನು ಹೆಚ್ಚು ಗಮನಿಸಲಿಕ್ಕೆ ಹೋಗಲಿಲ್ಲ. ಆದಿತ್ಯ ತನ್ನ ತಂಗಿಯನ್ನು ಹೊರಗಿನ ಕಾರಿಡಾರ್ನಲ್ಲಿ ಕಾಯುವಂತೆ ಕೇಳಿ ಧೈರ್ಯ ಮಾಡಿ ತನ್ನ ಚಿಕ್ಕಪ್ಪ ರಾಹುಲ್ನ ಕೊಠಡಿಯೊಳಗೆ ಸದ್ದಿಲ್ದಂಗೆ ನುಸುಳುತ್ತಾನೆ. ಮೇಜಿನ ಮೇಲಿದ್ದ ರಾಹುಲ್ನ ಫೋನನ್ನು ಅತ್ಯಂತ ಜಾಗರೂಕತೆಯಿಂದ ಎತ್ಕೊಂಡು ಯಾರಿಗೂ ತಿಳಿದಂತೆ ಹೊರಗೆ ಬಂದನು. ಫೋನ್ ಪಾಸ್ವರ್ಡ್ ಗೊತ್ತಾಯ್ತೆ ಅಣ್ಣ ಅಂತ ಹೇಳಿ ಮೇಘ ಕುತೂಹಲದಿಂದ ಕಣ್ಣುಗಳನ್ನು ಅಗಲಿಸಿ ಕೇಳಿದ್ಲು. ಆದಿತ್ಯ ಗಂಭೀರವಾಗಿ ತಲೆಯಾಡಿಸಿ ತಂಗಿಯೊಂದಿಗೆ ಬಂಗಲೆಯಲ್ಲಿ ಯಾರಿಗೂ ಕಾಣಿಸ್ದ ಏಕಾಂತ ಮೂಲೆಯೊಂದಕ್ಕೆ ತೆರಳುತ್ತಾನೆ. ಅಲ್ಲಿ ಅವರಿಬ್ಬರು ಅಮ್ಮನ ಅಸ್ತಿತ್ವದ ಜಾಡು ಹಿಡಿಯಲು ಆ ಫೋನನ್ನು ತೆರೆಯಲು ಯತ್ನಿಸಿದ್ರು. ಆದಿತ್ಯ ಫೋನನ್ನು ಬಳಸಿ ಸಂಖ್ಯೆಯೊಂದನ್ನು ಡಯಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ದೂರದ ನಗರದ 5ನೇ ವಲಯದ ಅಪಾರ್ಟ್ಮೆಂಟ್ ಒಂದರ ಬಳಿ ಶಂಕರ್ ಅವರ ಫೋನ್ ಕೂಡ ರಿಂಗಣಿಸುತ್ತೆ. ಶಂಕರ್ ಮತ್ತು ಅವರ ಪತ್ನಿ ವಿಮಲಾ ತಮ್ಮ ಬೆಳಗಿನ ವಾಯುವಿಹಾರಕ್ಕೆ ಅಂತ ಹೇಳಿ ಹೊರಟಿದ್ರು. ಫೋನ್ ಶಬ್ದ ಕೇಳಿ ಇಬ್ಬರು ನಡಿಗೆಯನ್ನು ನಿಲ್ಲಿಸ್ತಾರೆ. ಶಂಕರ್ ಫೋನನ್ನು ಎತ್ತಿ ಕಾಲರ್ ಐಡಿಯನ್ನು ನೋಡಿದ ತಕ್ಷಣ ಆತನ ಮುಖ ಗಂಟಿಕ್ಕಿತ್ತು. ಕ್ರಾಫರ್ಡ್ ಕುಟುಂಬದ 2ನೇ ಕಿರಿಯ ಬಾಸ್ ರಾಹುಲ್ ಕರೆಯನ್ನು ಮಾಡ್ತಾ ಇದ್ದಾನೆ ಎಂದು ಆತ ತನ್ನ ಪತ್ನಿ ವಿಮಲಾಗೆ ತಿಳಿಸ್ತಾ.
ಆತ ಈಗ ನಿನಗ್ಯಾಕೆ ಕರೆ ಮಾಡ್ತಾ ಇದ್ದಾನೆ ವಿಮಲಾ ಗೊಂದಲದಿಂದ ಕೇಳಿದ್ಲು. ಈ ದಂಪತಿಗಳು ಸುಮಾರು 20 ವರ್ಷಗಳ ಹಿಂದೆ ಕ್ರಾಫರ್ಡ್ ಕುಟುಂಬದಲ್ಲಿ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸಿದ್ರು. ಆಗ ಕ್ರಾಫರ್ಡ್ ಹಿರಿಯರು ನಿವೃತ್ತರಾಗಿ ಕಂಪನಿಯ ಒಂದು ಜವಾಬ್ದಾರಿಯನ್ನು ತಮ್ಮ ಮಗನಿಗೆ ಅಂತ ಹೇಳಿ ಹಸ್ತಾಂತರಿಸಿದಂತಹ ಸಮಯವದು. ದುರಾದೃಷ್ಟವಶಾತ್ ಕೆಲವು ವರ್ಷಗಳಲ್ಲಿ ಅವರ ಮಗ ತೀವ್ರ ಅನಾರೋಗ್ಯಕ್ಕೆ ಅಂತ ಹೇಳಿ ತುತ್ತಾಗಿ ಅವರು ತುಂಬ ಕಮ್ಮಿ ವಯಸ್ಸಿನಲ್ಲೇ ಮರಣ ಹೊಂದಿದಾಗ ಹಿರಿಯರು ಅನಿವಾರ್ಯವಾಗಿ ಮತ್ತೆ ಅಧಿಕಾರವನ್ನು ವಹಿಸಿಕೊಳ್ಳಲೇಬೇಕಾಯಿತು. ತದನಂತರ ವಿಷ್ಣುವರ್ಧನ್ ಕುಟುಂಬಕ್ಕೆ ಮರಳಿದ ಮೇಲಷ್ಟೇ ಈ ದಂಪತಿಗಳು ಆತನಿಗೆ ಆಪ್ತರಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಾರಂಭಿಸ್ತಾರೆ. ವಿಷ್ಣುವರ್ಧನ್ ಅನ್ನುವಂತಹ ಒಂದು ವ್ಯಕ್ತಿತ್ವ ಹುಟ್ಟುತಾನಿಂದನೇ ನಾಯಕತ್ವವನ್ನು ಹೊಂದಿದ್ದವನು ಮತ್ತು ಕ್ರಾಫರ್ಡ್ ಕುಟುಂಬದ ಅತ್ಯುತ್ತಮ ಜೀನ್ಗಳನ್ನು ಆನುವಂಶಿಕವಾಗಿ ಪಡೆದಿದ್ದ. ಆತನ ಬುದ್ಧಿವಂತಿಕೆ, ಕಾರ್ಯಕ್ಷಮತೆ, ಅವನ ತಲೆ, ಐಡಿಯಾ, ಅವನ ಒಂದು ಸಮಯ ಪ್ರಜ್ಞೆ ಎಲ್ಲರಿಗಿಂತ ಶ್ರೇಷ್ಠವಾಗಿತ್ತು. ವಿಶೇಷವೆಂದರೆ ಆತನ ತಂದೆಯಲ್ಲಿದ್ದ ವಿಪರೀತ ಸ್ತ್ರೀ ವ್ಯಾಮೋಹ ಮತ್ತು ದುಶ್ಚಟಗಳು ವಿಷ್ಣುವರ್ಧನ್ಗೆ ರವಾನೆಯಾಗಿರಲಿಲ್ಲ ಮಾತ್ರ ಎಂಬುದನ್ನು ಆ ದಂಪತಿಗಳು ತುಂಬ ಸ್ಪಷ್ಟವಾಗಿ ಬಲ್ಲವರಾಗಿದ್ದರು. ಶಂಕರ್ ಮತ್ತು ವಿಮಲಾ ತಮ್ಮ ಸುದೀರ್ಘ ಸೇವೆಯ ನಂತರ ನಿವೃತ್ತಿ ಪಡೆದುಕೊಂಡು ಶಾಂತವಾದ ಜೀವನವನ್ನು ನಡೆಸ್ತಾ ಇದ್ರು. ಒಮ್ಮೆ ಕುಟುಂಬದಿಂದ ಬಹಿಷ್ಕೃತನಾಗಿದ್ದ ಯುವಕನಿಗೆ ಬೆಂಬಲ ನೀಡುವ ಶಕ್ತಿ ಈಗ ಅವರಿಗಿರಲಿಲ್ಲ. ಅದೃಷ್ಟವಶಾತ್ ವಿಷ್ಣುವರ್ಧನ್ ತನ್ನ ಸಾಮರ್ಥ್ಯದಿಂದಾಗಿ ಈಗ ಯಾರೂ ಅಲಿಗಾಡಿಸಲಾಗದಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದನು. ಹಾಗಾಗಿ ಕ್ರಾಫರ್ಡ್ ಕುಟುಂಬದ ಸದಸ್ಯರು ತಮ್ಮನ್ನು ಹುಡುಕೊಂಡು ಬಂದರೆ ಅವರ ಉದ್ದೇಶ ಸಾಮಾನ್ಯವಾಗಿರೋದಿಲ್ಲ ಎಂಬಂತಹ ಭಯ ಆ ದಂಪತಿಗಳಲ್ಲೂ ಕೂಡ ಇತ್ತು. ಕಳೆದ 5 ವರ್ಷಗಳಲ್ಲಿ ಅವಳಿ ಮಕ್ಕಳ ನಿಜವಾದ ತಾಯಿ ಯಾರು ಎಂಬ ಪ್ರಶ್ನೆಯನ್ನು ಅನೇಕರು ಅವರನ್ನು ಲೆಕ್ಕವಿಲ್ಲದಷ್ಟು ಬಾರಿ ಕೇಳಿ ತಿಳ್ಕೊಂಡಿದ್ರು. ಸ್ಮಾಲ್ ಬಾಸ್ ರಾಹುಲ್ ಶಂಕರ್ ಎಚ್ಚರಿಕೆಯಿಂದಲೇ ಕರೆಯನ್ನು ಸ್ವೀಕರಿಸಿದ್ರು. ಆದರೆ ಆ ಕಡೆಯಿಂದ ಬಂದದ್ದು ರಾಹುಲ್ನ ಧ್ವನಿಯಲ್ಲ, ಬದಲಾಗಿ ಅತ್ಯಂತ ಮೃದುವಾದ ಒಂದು ಪುಟ್ಟ ಧ್ವನಿಯೊಂದು ಕೇಳಿಸುತ್ತೆ. ತಾತ ಶಂಕರ್. ಓ ಆದಿತ್ಯ ಬಾಸ್ ನೀವಾ? ಶಂಕರ್ ಅಚ್ಚರಿಗೊಳ್ತಾರೆ. ತಾತ ಶಂಕರ್, ನಾನು ನಿಮ್ಮಲ್ಲೊಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಇದ್ದೀನಿ. ನಾನು ಆ ಪ್ರಶ್ನೆಯನ್ನು ಕೇಳಬಹುದೇ? ಆ ಪುಟ್ಟ ಬಾಲಕ ವಿನಮ್ರವಾಗಿ ಕೇಳ್ತಾನೆ. ನೀವು ನನ್ನ ಬಳಿ ಏನು ಬೇಕಾದರೂ ಕೇಳಬಹುದು ಪುಟ್ಟ ಬಾಸ್, ನನಗೆ ತಿಳಿದಿದ್ದರೆ ಅದಕ್ಕೆ ಖಂಡಿತ ಉತ್ತರವನ್ನು ಹೇಳ್ತೀನಿ ಅಂತ ಶಂಕರ್ ಗೌರವದಿಂದ ಹೇಳಿದ್ರು. ಆದರೆ ವಯಸ್ಸಾದ ಮನುಷ್ಯ ತನಗೆಲ್ಲ ಸತ್ಯವನ್ನು ಸುಲಭವಾಗಿ ಹೇಳೋದಿಲ್ಲ ಅನ್ನೋಂಥದ್ದು ಆದಿತ್ಯನಿಗೆ ತಿಳಿದಿತ್ತು. ನಿನ್ನೆ ರಾತ್ರಿ ಅಪ್ಪ ಕೊನೆಗೂ ಒಂದು ಸತ್ಯವನ್ನು ಹೇಳಿದ್ರು. ನಮ್ಮ ಅಮ್ಮ ಇನ್ನೂ ಬದುಕಿದ್ದಾರೆ ಅಂತ ತಿಳಿಸಿದ್ರು. ಆದಿತ್ಯ ಮಾತಾಡ್ತಾ ಇದ್ದಾಗೆ ಆತನ ಧ್ವನಿಯಲ್ಲಿ ದುಃಖ ಮಡುಗಟ್ಟಿತ್ತು. ತಾತ ಶಂಕರ್, ಎಲ್ಲವೂ ಹೇಳುವ ಹಾಗೆ ನಿಮಗೆ ಮತ್ತು ವಿಮಲಾ ಅಜ್ಜಿಗೆ ನನ್ನ ಅಮ್ಮನ ಬಗ್ಗೆ ಎಲ್ಲವೂ ಗೊತ್ತಿದೆ. ನನ್ನ ಅಮ್ಮ ನನಗಾಗಿ ಹಿಂತಿರುಗಿ ಬರುತ್ತಾರೆಯೇ ಎಂದು ದಯವಿಟ್ಟು ಹೇಳಬಲ್ಲಿರಾ? ಶಂಕರ್ಗಿದು ಅತ್ಯಂತ ಕಠಿಣವಾದ ಪ್ರಶ್ನೆಯಾಗಿತ್ತು. ಆ ಮುಗ್ಧ ಮಗುವಿನ ಮನವಿಗೆ ಹೇಗೆ ಉತ್ತರಿಸೋದು ತಿಳಿಯದೆ ಅವರು ಮೂಕ ವಿಸ್ಮಿತರಾಗಿ ನಿಂತು ಬಿಡ್ತಾರೆ. ಮುಂದುವರಿದ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.